ರಾಜ್ಯಾದ್ಯಂತ ಫೆಂಗಲ್ ಚಂಡಮಾರುತದ ಅಬ್ಬರ ಬಹಳ ಜೋರಾಗಿದೆ. ಇದೀಗ ಫೆಂಗಲ್ ಚಂಡಮಾರುತ ಬಂಗಾಳ ಕೊಲ್ಲಿಯಿಂದ ಅರಬ್ಬಿ ಸಮುದ್ರದತ್ತ ಸಾಗಿದೆ. ಇದೀಗ ಕರ್ನಾಟಕದಲ್ಲೂ ಕೂಡ ಮುಂದಿನ 2 ದಿನ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಜಿಜಿಟಿ ಮಳೆ ಹಿನ್ನೆಲೆ ರಾಜ್ಯದ 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದ್ದು, ಕರಾವಳಿ ಜಿಲ್ಲೆಗಳಲ್ಲಿ ಅಲರ್ಟ್ ಹಾಗೆ ಮೀನುಗಾರಿಕೆಗೆ ಬ್ರೇಕ್ ಹಾಕಲಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಳೆದ 3-4 ದಿನಗಳಿಂದ ಧಾರಾಕಾರ ಮಳೆಯಾಗ್ತಾ ಇದೆ. ಜಿಟಿ ಮಳೆಗೆ ಒಂದು ಕಡೆ ಸಿಟಿ ಮಂದಿ ತತ್ತರಿಸಿ ಹೋಗಿದ್ರೆ, ಮತ್ತೊಂದೆಡೆ ವ್ಯಾಪಾರಸ್ಥರು ಕಂಗಾಲಾಗಿ ಹೋಗಿದ್ದಾರೆ. ಕೆಆರ್ ಮಾರುಕಟ್ಟೆಯಲ್ಲಿ ಮಳೆಯ ಆರ್ಭಟಕ್ಕೆ ಹೂ, ಹಣ್ಣು, ತರಕಾರಿ, ಸೊಪ್ಪು ಎಲ್ಲ ಕೂಡ ನೀರಿನಲ್ಲಿ ಕೊಚ್ಚಿ ಹೋಗಿ ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ. ಫೆಂಗಲ್ ರಣಚಂಡಿ ಆರ್ಭಟಕ್ಕೆ ತಮಿಳುನಾಡು ಜನ ತತ್ತರಿಸಿ ಹೋಗಿದ್ದಾರೆ. ಸೈಕ್ಲೋನ್ ಆರ್ಭಟಕ್ಕೆ ತಿರುವಣ್ಣಾಮಲೈನಲ್ಲಿ ಗುಡ್ಡ ಕುಸಿತವಾಗಿ 7 ಜನ ಸಾವನ್ನಪ್ಪಿದ್ದಾರೆ. ತಮಿಳುನಾಡಿನಲ್ಲಿ ಇನ್ನು 2 ದಿನ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ. ಸಕ್ಕರೆನಾಡು ಮಂಡ್ಯದಲ್ಲೂ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಜೋರಾಗಿದೆ. ನಿನ್ನೆಯಿಂದಲೂ ಜಿಲ್ಲೆಯಾದ್ಯಂತ ಜಿಟಿ ಮಳೆಯಾಗ್ತಾ ಇದ್ದು, ಮಳೆ ಜೊತೆ ಮೈ ನಡುಗಿಸುವಂತಹ ಚಳಿಯಿಂದ ಜನರು ಮನೆಯಿಂದ ಹೊರಬರೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ನಿನ್ನೆ ಇಂದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಕೂಡ ಮಾಡಲಾಗಿದೆ. ನೋಡಿ, ಇನ್ನು ಅರಮನೆ ನಗರಿ ಮೈಸೂರಿಗೂ ಕೂಡ ಈಗ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ತಟ್ಟಿದೆ. ನಿನ್ನೆ ಸಂಜೆ ಸುರಿದ ಜಿಟಿ ಮಳೆಗೆ ಮೈಸೂರಿನ ಸರಸ್ವತಿಪುರಂನಲ್ಲಿ ಏಕಕಾಲಕ್ಕೆ 2 ಮರಗಳು ಉರುಳಿ ಬಿದ್ದಿವೆ. ಮರ ಉರುಳಿ ಬಿದ್ದಿದ್ರಿಂದ 2 ಕಾರು ಜಖಮಾಗಿದ್ದು, ಕಾರಿನ ಮೇಲೆ ಮರ ಉರುಳಿ ಬಿದ್ದಂತ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಕಳೆದ 3-4 ದಿನಗಳಿಂದ ಧಾರಾಕಾರ ಮಳೆಯಾಗ್ತಾ ಇದ್ದು, ಜಿಟಿ ಮಳೆಗೆ ಜನರು ತತ್ತರಿಸಿ ಹೋಗಿದ್ದಾರೆ. ಇಂದು ಕೂಡ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದ್ದು, ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲೆಯಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಕೂಡ ಮಾಡಲಾಗಿದೆ. ಜೊತೆಗೆ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಸೂಚನೆ ಕೂಡ ನೀಡಲಾಗಿದೆ. ಇದು ಸರ್ಕಾರದಿಂದ ಸೂಚನೆ ಬಂದಿದೆ. ಯಾಕೆಂತ ಹೇಳಿದ್ರೆ, ಈಗ ಫೆಂಗಲ್ ಅನ್ನುವ ಒಂದು ಚಂಡಮಾರುತದ ಎಫೆಕ್ಟ್ ಈ ಭಾಗದಲ್ಲೂ ಬರ್ಬೋದು ಅನ್ನೋದು, ಆ ಕಾರಣಕ್ಕಾಗಿ ಸಮುದ್ರದಿಂದ ಎಲ್ಲ ಬೋಟುಗಳನ್ನು ಬದಿಗೆ ದಡಕ್ಕೆ ಹತ್ತಿರ ಇರುವ ಯಾವುದೇ ದಡಕ್ಕೂ ಹೋಗ್ಬೋದು ಅಂತೇಳಿ ಆದೇಶ ಆಗಿದೆ. ಅದಕ್ಕೋಸ್ಕರ ಹೆಚ್ಚಾಗಿ ಬರ್ತಾ ಇದೆ. ಅಂದರೆ ಮುಂಚೆನೇ ನಷ್ಟದಲ್ಲಿದ್ದಂಥದ್ದು, ಅಂದರೆ ಸಹಜವಾಗಿ ನಾವು ಡಿಸೆಂಬರ್ ಮತ್ತು ಜನವರಿಯಲ್ಲಿ ಹೆಚ್ಚಿನ ಅಂಶ ನಮಗೆ ನಷ್ಟ ಇರುವಂಥದ್ದು. ಆದರೂ ಅಲ್ಪ ಸ್ವಲ್ಪವಾಗಿ ಕೆಲವೊಂದು ಬೋಟುಗಳು, ಒಂದು 20-30% ಬೋಟುಗಳಿಗೆ ಮೀನಾಗ್ತಾ ಇತ್ತು. ಅದು ಕೂಡ ಈಗ ನಷ್ಟ ಹೊಂದುವಂಥ ಸ್ಥಿತಿ ಬಂದಿದೆ ಈ ಚಂಡಮಾರುತ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಬಜ್ಪೆ ಸಮೀಪದ ಅದ್ಯಪಾಡಿಯಲ್ಲಿ ಭೂಕುಸಿತ ಆಗಿದೆ. ಮಂಗಳೂರು ವಿಮಾನ ನಿಲ್ದಾಣ ಭಾಗದಿಂದ ಮಣ್ಣು ನೀರು ಹರಿದು ಇನ್ನು ಬಜ್ಪೆ ಅದ್ಯಪಾಡಿಯ ಸಂಪರ್ಕ ಕಡಿತ ಆಗಿದೆ. ಜೊತೆಗೆ ಗುಡ್ಡದ ಕೆಳಭಾಗದಲ್ಲಿರುವಂತಹ ಉಮಾನಾಥ ಸಾಲಿಯನ್ ಎಂಬುವರ ಮನೆಗೆ ಹಾನಿಯಾಗಿದೆ. ಫಂಗಲ್ ಎಫೆಕ್ಟ್ನಿಂದ ವಿಜಯನಗರ ಜಿಲ್ಲೆ ಫುಲ್ ಕೂಲ್ ಆಗಿದೆ. ಜಿಟಿ ಮಳೆಗೆ ಜನರು ಹೈರಾಣಾಗಿದ್ದು, ವಾಹನ ಸವಾರರು ಕೆಲಸ ಕಾರ್ಯಗಳಿಗೆ ತೆರಳುವುದಕ್ಕೆ ಪರದಾಡುವಂತಾಗಿದೆ. ಫೆಂಗಲ್ ಚಂಡಮಾರುತ ಹಿನ್ನೆಲೆ ಶಿವಮೊಗ್ಗ ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಂದು ಶಿವಮೊಗ್ಗ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜಿಗೆ ಜಿಲ್ಲಾ ಪಂಚಾಯತ್ ಸಿಇಒ ಹೇಮಂತ್ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಜಿಲ್ಲೆಯಲ್ಲಿಂದು ಮೋಡ ಕವಿದ ವಾತಾವರಣ ಇದ್ದು, ಮುಂಜಾನೆಯಿಂದಲೇ ಹಲವೆಡೆ ಜಿಟಿ ಮಳೆಯಾಗ್ತಾ ಇದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆ ಕೋಲಾರದಲ್ಲಿ ರಾತ್ರಿಯಿಡೀ ಜಿಟಿ ಮಳೆಯಾಗಿದೆ. 4 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದ್ದು, ಶೀತ ಗಾಳಿಯೂ ಕೂಡ ಹೆಚ್ಚಾಗಿದೆ. ಹೀಗಾಗಿ ಜನರು ಮನೆಯಿಂದ ಹೊರಬರೋದಕ್ಕೂ ಕೂಡ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಇಂದು ಕೂಡ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ರಾಜ್ಯಾದ್ಯಂತ ಫೆಂಗಲ್ ಚಂಡಮಾರುತದ ಅಬ್ಬರ ಬಹಳ ಜೋರಾಗಿದೆ. ಇದೀಗ ಫೆಂಗಲ್ ಚಂಡಮಾರುತ ಬಂಗಾಳ ಕೊಲ್ಲಿಯಿಂದ ಅರಬ್ಬಿ ಸಮುದ್ರದತ್ತ ಸಾಗಿದೆ. ಇದೀಗ ಕರ್ನಾಟಕದಲ್ಲೂ ಕೂಡ ಮುಂದಿನ 2 ದಿನ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಜಿಟಿ ಮಳೆ ಹಿನ್ನೆಲೆ ರಾಜ್ಯದ 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದ್ದು, ಕರಾವಳಿ ಜಿಲ್ಲೆಗಳಲ್ಲಿ ಅಲರ್ಟ್ ಹಾಗೆ ಮೀನುಗಾರಿಕೆಗೆ
ಬ್ರೇಕ್ ಹಾಕಲಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಳೆದ 3-4 ದಿನಗಳಿಂದ ಧಾರಾಕಾರ ಮಳೆಯಾಗ್ತಾ ಇದೆ. ಜಿಟಿ ಮಳೆಗೆ ಒಂದು ಕಡೆ ಸಿಟಿ ಮಂದಿ ತತ್ತರಿಸಿ ಹೋಗಿದ್ರೆ ಮತ್ತೊಂದೆಡೆ ವ್ಯಾಪಾರಸ್ಥರು ಕಂಗಾಲಾಗಿ ಹೋಗಿದ್ದಾರೆ. ಕೆಆರ್ ಮಾರುಕಟ್ಟೆಯಲ್ಲಿ ಮಳೆಯ ಆರ್ಭಟಕ್ಕೆ ಹೂ, ಹಣ್ಣು, ತರಕಾರಿ, ಸೊಪ್ಪು ಎಲ್ಲ ಕೂಡ ನೀರಿನಲ್ಲಿ ಕೊಚ್ಚಿ ಹೋಗಿ ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ. ಫೆಂಗಲ್ ರಣಚಂಡಿ ಆರ್ಭಟಕ್ಕೆ ತಮಿಳುನಾಡು ಜನ ತತ್ತರಿಸಿ ಹೋಗಿದ್ದಾರೆ. ಸೈಕ್ಲೋನ್ ಆರ್ಭಟಕ್ಕೆ ತಿರುವಣ್ಣಾಮಲೈನಲ್ಲಿ ಗುಡ್ಡ ಕುಸಿತವಾಗಿ 7 ಜನ ಸಾವನ್ನಪ್ಪಿದ್ದಾರೆ. ತಮಿಳುನಾಡಿನಲ್ಲಿ ಇನ್ನು 2 ದಿನ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಸಕ್ಕರೆನಾಡು ಮಂಡ್ಯದಲ್ಲೂ ಫಂಗಲ್ ಚಂಡಮಾರುತದ ಎಫೆಕ್ಟ್ ಜೋರಾಗಿದೆ. ನಿನ್ನೆಯಿಂದಲೂ ಜಿಲ್ಲೆಯಾದ್ಯಂತ ಜಿಟಿ ಮಳೆಯಾಗ್ತಾ ಇದ್ದು, ಮಳೆ ಜೊತೆ ಮೈ ನಡುಗಿಸುವಂತಹ ಚಳಿಯಿಂದ ಜನರು ಮನೆಯಿಂದ ಹೊರಬರೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ನಿನ್ನೆ ಇಂದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಕೂಡ ಮಾಡಲಾಗಿದೆ. ನೋಡಿ, ಇನ್ನು ಅರಮನೆ ನಗರಿ ಮೈಸೂರಿಗೂ ಕೂಡ ಈಗ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ತಟ್ಟಿದೆ. ನಿನ್ನೆ ಸಂಜೆ ಸುರಿದ ಜಿಟಿ ಮಳೆಗೆ ಮೈಸೂರಿನ ಸರಸ್ವತಿಪುರಂನಲ್ಲಿ ಏಕಕಾಲಕ್ಕೆ 2 ಮರಗಳು ಉರುಳಿ ಬಿದ್ದಿವೆ. ಮರ ಉರುಳಿ ಬಿದ್ದಿದ್ರಿಂದ 2 ಕಾರು ಜಖಮಾಗಿದ್ದು, ಕಾರ್ನ ಮೇಲೆ ಮರ ಉರುಳಿ ಬಿದ್ದಂತ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಕಳೆದ 3-4 ದಿನಗಳಿಂದ ಧಾರಾಕಾರ ಮಳೆಯಾಗ್ತಾ ಇದ್ದು, ಜಿಟಿ ಮಳೆಗೆ ಜನರು ತತ್ತರಿಸಿ ಹೋಗಿದ್ದಾರೆ. ಇಂದು ಕೂಡ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದ್ದು, ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲೆಯಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಕೂಡ ಮಾಡಲಾಗಿದೆ. ಜೊತೆಗೆ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಸೂಚನೆ ಕೂಡ ನೀಡಲಾಗಿದೆ. ಇದು ಸರ್ಕಾರದಿಂದ ಸೂಚನೆ ಬಂದಿದೆ. ಯಾಕೆಂತ ಹೇಳಿದ್ರೆ ಈಗ ಪೆಂಗಲ್ ಅನ್ನುವ ಒಂದು ಚಂಡಮಾರುತದ ಎಫೆಕ್ಟ್ ಈ ಭಾಗದಲ್ಲೂ ಬರ್ಬೋದು ಅನ್ನೋದು, ಆ ಕಾರಣಕ್ಕಾಗಿ ಸಮುದ್ರದಿಂದ ಎಲ್ಲ ಬೋಟುಗಳನ್ನು ಬದಿಗೆ ದಡಕ್ಕೆ ಹತ್ತಿರ ಇರುವ ಯಾವುದೇ ದಡಕ್ಕೂ ಹೋಗ್ಬೋದು ಅಂತೇಳಿ ಆದೇಶ ಆಗಿದೆ. ಅದಕ್ಕೋಸ್ಕರ ಹೆಚ್ಚಾಗಿ ಬರ್ತಾ ಇದೆ. ಅಂದರೆ ಮುಂಚೆನೇ ನಷ್ಟದಲ್ಲಿದ್ದಂಥದ್ದು, ಅಂದರೆ ಸಹಜವಾಗಿ ನಾವು ಡಿಸೆಂಬರ್ ಮತ್ತು ಜನವರಿಯಲ್ಲಿ ಹೆಚ್ಚಿನ ಅಂಶ ನಮಗೆ ನಷ್ಟ ಇರುವಂಥದ್ದು. ಆದರೂ ಅಲ್ಪ ಸ್ವಲ್ಪವಾಗಿ ಕೆಲವೊಂದು ಬೋಟುಗಳು, ಒಂದು 20-30% ಬೋಟುಗಳಿಗೆ ಮೀನಾಗ್ತಾ ಇತ್ತು. ಅದು ಕೂಡ ಈಗ ನಷ್ಟ ಹೊಂದುವಂಥ ಸ್ಥಿತಿ ಬಂದಿದೆ ಈ ಚಂಡಮಾರುತ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಬಜ್ಪೆ ಸಮೀಪದ ಅದ್ಯಪಾಡಿಯಲ್ಲಿ ಭೂಕುಸಿತ ಆಗಿದೆ. ಮಂಗಳೂರು ವಿಮಾನ ನಿಲ್ದಾಣ ಭಾಗದಿಂದ ಮಣ್ಣು ನೀರು ಹರಿದು ಇನ್ನು ಬಜ್ಪೆ ಅದ್ಯಪಾಡಿಯ ಸಂಪರ್ಕ ಕಡಿತ ಆಗಿದೆ. ಜೊತೆಗೆ ಗುಡ್ಡದ ಕೆಳಭಾಗದಲ್ಲಿರುವಂತಹ ಉಮಾನಾಥ ಸಾಲಿಯನ್ ಎಂಬುವರ ಮನೆಗೆ ಹಾನಿಯಾಗಿದೆ. ಫಂಗಲ್ ಎಫೆಕ್ಟ್ನಿಂದ ವಿಜಯನಗರ ಜಿಲ್ಲೆ ಫುಲ್ ಕೂಲ್ ಆಗಿದೆ. ಜಿಟಿ ಮಳೆಗೆ ಜನರು ಹೈರಾಣಾಗಿದ್ದು, ವಾಹನ ಸವಾರರು ಕೆಲಸ ಕಾರ್ಯಗಳಿಗೆ ತೆರಳೋದಕ್ಕೆ ಪರದಾಡುವಂತಾಗಿದೆ. ಫೆಂಗಲ್ ಚಂಡಮಾರುತ ಹಿನ್ನೆಲೆ ಶಿವಮೊಗ್ಗ ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಂದು ಶಿವಮೊಗ್ಗ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜಿಗೆ ಜಿಲ್ಲಾ ಪಂಚಾಯತ್ ಸಿಇಒ ಹೇಮಂತ್ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಜಿಲ್ಲೆಯಲ್ಲಿಂದು ಮೋಡ ಕವಿದ ವಾತಾವರಣ ಇದ್ದು, ಮುಂಜಾನೆಯಿಂದಲೇ ಹಲವೆಡೆ ಜಿಟಿ ಮಳೆಯಾಗ್ತಾ ಇದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆ ಕೋಲಾರದಲ್ಲಿ ರಾತ್ರಿಯಿಡೀ ಜಿಟಿ ಮಳೆಯಾಗಿದೆ. 4 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದ್ದು, ಶೀತ ಗಾಳಿಯೂ ಕೂಡ ಹೆಚ್ಚಾಗಿದೆ. ಹೀಗಾಗಿ ಜನರು ಮನೆಯಿಂದ ಹೊರಬರೋದಕ್ಕೂ ಕೂಡ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಇಂದು ಕೂಡ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ.